ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಶನಿವಾರ ಈವ್ನಿಂಗಿಂದ ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾವೆಲ್ಲ ರೆಡಿಯಾಗಿ ಇವತ್ತು ಸ್ಯಾಟರ್ಡೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ಹೊರಟಿದ್ದೀವಿ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ, ನೀವು ಸಹ ನನ್ನ ಜೊತೆಗೇ ಆಂಜನೇಯ ದರ್ಶನ ಪಡ್ಕೊಂಬರೋಣ. ಬರೀ ಕಂದ ಚೀ ಕಲ್ಲ ಮನಿ. ಅಯ್ಯೋ ಅಯ್ಯೋ, ಚಿಚಿ 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 ಚಪ್ಪಲಿ ಹಾಕ ಮಗ್ನೆ, ನೀನು ಓಡಾಡೋದು ಜಾಸ್ತಿ ಇಲ್ದು. ಯಾವ್ದು ಕಡ್ಡಿ ಎಲ್ಲ ಬಿಸಾಕಿದ್ದಾನಲ್ಲ ರೀ. ನಾನು ಎತ್ತು ನೆನ್ನೆ ಎಲ್ಲಾನು ಜೋಡಿಸಿ ಕಟ್ಟಿ ಇಟ್ಟಿದ್ದೀನಿ, ಮತ್ತೆ ಹಾಳು ಮಾಡಿದ್ದಾನೆ ನೋಡು. ನನ್ನ ಮೇಲೆ ಇಟ್ಟಿದ್ದು ಕಿಟಕಿ ಮೇಲೆ. ಎಲ್ಲಿ? ಅಯ್ಯಪ್ಪ, ಅದ್ರ ಮೇಲೆ ಹಂಗೆ ಮಾಡ್ತೀನಿ ಬಾಯ್ನ. ನೀನು ಕಟ್ಟಿಡ್ತಿದ್ದ? ನಾನು ನೆನ್ನೆ ಕಟ್ಟಿಟ್ಟಿದ್ದೀನಿ, ಮತ್ತೆ ಹೆಂಗೆ ಮಾಡಿದ ನೋಡು. ಬಾಕಂದ ಬಾಕಂದ. ಓಪನ್ ಮಾಡು, ಗೇಟ್ ಓಪನ್ ಮಾಡು, ಓಪನ್ ಮಾಡು. ಅಮ್ಮ ಅಮ್ಮ, ಬಾ ನಾಕು ಅವರು ಬರ್ತಾರೆ. ಏನಿಗೆ ಬರ್ರಪ್ಪ, ಬರ್ರಿ ಬರ್ರಿ. ಯಾಕಂತೆ ಯಾಕೆ ಯಕ್ಷಿತು? ಆಯ್ತು ಬರ್ರಿ, ಹುಷಾರಾಗಿ. ಕೆಲಸ ಮಾಡಿದೆ, ಅವೆಲ್ಲ ಬಾಕಿ ಮಾಡಿದೆ, ತಿಂಡಿ ಇಟ್ಕೊಂಡ್ಬಂದೆ. ಪಾಪ ಇವಾಗ ಬಂದ್ರ ಹೇಳ್ರಿ ಮನೆಗೆ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಹಸ್ಬೆಂಡ್ ಕೇಳಿದ್ರಲ್ವ, ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ಸುಮ್ಮನೆ ಬನ್ನಿ ಅಂತೆಲ್ಲ ತಮಾಷೆ ಮಾಡ್ತಾಯಿದ್ರು. ಹಿಂಗೆ ತಮಾಷೆಗೆ ಫನ್ನಿಯಾಗಿ ನಾವು ಕೂಡ ಕಾಮಿಡಿ ಮಾಡ್ತಾ ಹೊರಟ್ವು. ನಿಮ್ಮಪ್ಪ ಅಲ್ಲ ಕಣ ಯಕ್ಷಿತು, ನಿಮ್ಮಪ್ಪ ಒಬ್ಬನ ಕಾಟ ತಡ್ಕೊಂತೈತಿ ಇವಾಗ. 100 ರೂಪಾಯಿ ಕೊಟ್ಟು ತಗೊಳ್ಬಂದಿದೆ, 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ತಗೊಳ್ಬೋದು. ಅದ ರೀ, ಸೂಪರ್ ಆಗೈತೆ. ಇನ್ನ ಕರೆಂಟ್ ಹೋದ್ರೆ ಭಯ ಇರಲ್ಲ, ಶಕೆಗೆ. ಏನ್ ನನ್ನ ಮಕ್ಕಳು ತಗೊಂಡಾಗ 3 ಲಕ್ಷ UPS ಇಟ್ಕೊಳ್ಳೋದಾದ್ರೆ ಒಂಥರ ಅಲ್ಲ ರೀ, UPS ಇಲ್ದೇ ಇರೋರಿಗೆ ಚೆನ್ನಾಗಿರುತ್ತೆ. ಆಫೀಸಲ್ಲಿ ಇಟ್ಕೊಳ್ಳೋರು ಒಂಥರ ತಗೊಂಡೋಗಿದ್ದ ತಕ್ಷಣ ನೆಲ ಕೊಡ್ತಾರೆ ಅಂತ ಕೊಟ್ಟು ನನ್ನ ಮಕ್ಕಳು ನನ್ಗೆ ಕೊಡ್ತಾರಲ್ಲ. ನಿಮ್ಮಮ್ಮ ಹುಟ್ಟಿಸ್ಕೊಂಡ್ರಪ್ಪ ಅಲ್ಲ ಮಗನೇ. ಹಾಗೆ ಫ್ರೆಂಡ್ಸ್, ನಾವು ಹೊಡ್ತಾ ಆಗಿವೆ. ನನಗೆ ಗೋಲ್ಗಪ್ಪ ಅಂದರೆ ತುಂಬ ಗೋಲ್ಗಪ್ಪ ತಿನ್ನಕ್ಕೆ ಬೇಜಾರು. 10 ರೂಪಾಯಿಗೆ 2 ಗೋಲ್ಗಪ್ಪ ಕೊಡ್ತಿದ್ದಾರೆ. ಸೊ ನನಗಂತೂ ತುಂಬಾ ಬೇಜಾರಾಯಿತು. ಆದರೆ ಶಿವಮೊಗ್ಗದಲ್ಲಿ ನೋಡಿ 10 ರೂಪಾಯಿಗೆ 7 ಕೊಡ್ತಾರೆ, ಜೊತೆಗೆ ಸುಕ್ಕನೂ ಸೇರಿಸಿ 8 ಕೊಡ್ತಾರೆ. ಇಲ್ಲಾಂದರೆ 7 ಸುಕ್ಕನೂ ಸೇರಿಸಿ 7 ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ತಿಪ್ಟೂರಲ್ಲಿ ಬಂದುಬಿಟ್ಟು 10 ರೂಪಾಯಿಗೆ 2 ಗೋಲ್ಗಪ್ಪ ಫ್ರೆಂಡ್ಸ್. ತಿನ್ನಲಿಕ್ಕೆ ಭಾರಿ ಬೇಜಾರಾಗುತ್ತೆ ನನಗಂತೂ. ಸೊ ಅದನ್ನೇ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಹಾಗೆ ಹೇಳ್ತಾ ಮತ್ತು ನಾವು ಒಂದಿಷ್ಟು ಗೋಲ್ಗಪ್ಪದ ಬಗ್ಗೆನೂ ಡಿಸ್ಕಷನ್ ಮಾಡಿದ್ವು. ಜೊತೆಗೆ ಇನ್ನು ನನ್ನ ಮಗನೂ ಏನೇನೋ ಮಾತಾಡ್ತಾ ಇದ್ದಾನೆ ಅವ್ರ ಅಪ್ಪನ ಜೊತೆಗೆ.
ಇನ್ನು ನನ್ನ ಚಿಕ್ಕ ಮಗ ನೋಡಿ ಅವ್ನು ಕುತ್ಕೊತಾನೆ ಇಲ್ಲ ಫ್ರೆಂಡ್ಸ್, ನಿಂತ್ಕೊಂಡ್ಬಿಡ್ತೀನಿ ನಾನು ಅಂತೇಳಿ ನಿಂತ್ಕೊಂಡೆ ಆಟೋ ಜರ್ನಿ ಮಾಡ್ತಾ ಇದ್ದಾನೆ. ಏನೋ ಒಂಥರ ಫ್ರೆಂಡ್ಸ್, ನನಗೆ ಆಟೋ ಜರ್ನಿ ಅಂದರೆ ತುಂಬಾ ಇಷ್ಟ. ಸೊ ಹಾಗೆ ನಮ್ಮದು ಕಂಟಿನ್ಯೂ ಆಯಿತು. ಇನ್ನೂ ಆಯ್ತಾ ಇಲ್ಲ ಜಾತ್ರೆ ತರ ಗೊತ್ತಿಲ್ಲ. ಪಾತ್ರೆಗಳಿದಾವ, ಸಣ್ಣ ಪಾತ್ರೆ ಇದಾವ್ರಿ, ಸಣ್ಣ ಪಾತ್ರೆಗಳು ಇಲ್ಲಿದಾವಲ್ಲ, ಸಣ್ಣ ಪಾತ್ರೆ ಸಣ್ಣ ಪಾತ್ರೆ ಬಂದಿದಾವ ಮಗ್ನೆ. ಅನ್ನ ಸಾರಿ ನಾವು ತಗೋಬೇಕು ಪುಟಾಣಿ. ಏನ್ ಬಂದಿರ್ತಾವಿಲ್ಲೋ, ಅಶೋಕ್ ಅವ್ರಿಗೆ ಇಷ್ಟ ಆಗಿರೋದು ಮಾತ್ರ ಬಂದಿರುತ್ತೆ ನೋಡಿ ಎಲ್ಲೋದು. ಯಾಕೆ ಬಂದಿರುವ ಅವ್ರಿಗೆ ನಾಳೆ ರಶ್ ಇರುತ್ತಲ್ಲ, ಇವತ್ತೇ ಬಂದಾರೇನ. ಜಾತ್ರೆ ನೋಡಿಲ್ಲ ಇಡೋಕ್ ಆಗ್ತಿದೆ ಅರ್ಶನ ಇಲ್ಲ. ಜಾತ್ರೆ ಬಂದೈತಲ್ವಾ. ಏನ್ ಕನ್ನ ಹೌದು. ಕೈ ತೆಗಿ, ಕೈ ತೆಗಿ. ಹೌದೌದು, ಕೈ ತೆಗಿ, ನಿನ್ ಕೈ ಹಾಕ್ಬೇಡ. ಯಾಕಂಗ್ ಮಾಡಿದ್ದಾರೆ? ಪ್ರಸಾದ ವಿನಿಯೋಗನ ಇಳಿಬೋದು. ಆಟ ನಿಲ್ಸಿದ್ರೆ ಹೆಚ್ಚಕ್ಕೆ ಆಗ್ಬಿಡುತ್ತೆ ನನ್ನ ಸಣ್ಣ ಮಕ್ಕಳಿಗೆ. ಐದಾಗ ಬರ್ಕೊಂಡು ಅಲ್ಲ, ಅದು ಬರ್ಲೇ ಇಲ್ಲ. ನೀವು ಯಾಕೆ ಅಣ್ಣ ಶೇರ್ ಯಾವ್ದು ತೋರಿಸು? ಶೇರ್ ಯಾವುದು? ಶೇರು ನೋಡಲ್ಲಿ ಜಜ್ಜಿದ ಜಾತ್ರೆ. ವಾವ್, ಲೈಟಿಂಗ್ ಎಲ್ಲ ಬಿಟ್ಟಿದ್ದಾರೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ದರ್ಶನ ಕೂಡ ಮುಗಿಸ್ಕೊಂಡು ಹೊರಟ್ವು. ಇನ್ನೊಂದೇನಪ್ಪ ಅಂತಂದರೆ, ನಾಳೆ ಜಾತ್ರೆ ಇರೋದ್ರಿಂದ ಇವತ್ತೇ ಎಲ್ಲ ಅಂಗಡಿ ಎಲ್ಲ ಬಂದುಬಿಟ್ಟಿದ್ವು. ಸೊ ಹಾಗೆ ಅವು ಕೂಡ ಬಂದಿದ್ವಲ್ಲ, ಹಾಗೆ ನೋಡಿಕೊಂಡು ಏನೋ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟು. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಕೂಡ ಇಷ್ಟೇ. ಸಿಗೋಣ ನಾಳೆ ಮತ್ತೊಂದು ಲಾಗ್ನಲ್ಲಿಗೆ. ಬಾಯ್ ಬಾಯ್.